ವೀಕ್ಷಕರೇ, ಕರ್ನಾಟಕದ ಜನತೆಗೆ ಚೇತಕ್ ಟಿವಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ವಾಣಕಿ ಗ್ರಾಮದಲ್ಲಿ ಮಾತಂಗಿ ಸಮಾಜ ಲೋಕ್ ಶಾಹಿದ್ ಅಣ್ಣ ಬಹುಸಾಟಿ ಇವರ 104ನೇ ಜಯಂತಿ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮ ಫೋಟೋ ಪೂಜಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಧಾಕರ್ ಮದರ್ಖಂಡಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಹಾದೇವ್ ಕೋಲಾಪುರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮ್ ಕಮತೆ, ಗ್ರಾಮ ಪಂಚಾಯಿತಿ ಮತ್ತೋರ್ವ ಸದಸ್ಯರಾದ ಅಜಿತ್ ನಾಯಕ್ ಮತ್ತು ಮಾಜಿ ಜಡ್ಪಿ ಅಣ್ಣಾ ಸಾಹೇಬ್ ನಾಯಕ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಸು ನಾಯಕ್ ಮತ್ತು ನಮ್ಮ ನಿಮ್ಮ ನೆಚ್ಚಿನ ಗ್ರಾಮದ ಯುವ ನಾಯಕರಾದ ರಾಹುಲ್ ಡೋನೆ ಮತ್ತು ನಮ್ಮ ಗ್ರಾಮಸ್ಥರು ಹಾಗೂ ಸಮಾಜದ ಮುಖಂಡರು, ಹಿರಿಯರು ಅಣ್ಣ ಬಹುಸಾಟಿ ಭಾಷಣ, ಗೀತೆ, ಬಾಬಾ ಸಾಹೇಬ್ರ ಗೀತೆ ಭಾಷಣ, ಸಾವಿತ್ರಿಬಾಯಿ ಫುಲೆ ಗೀತೆ ಭಾಷಣ, ಎಲ್ಲ ಮಹಾಪುರುಷರ ಭಾಷಣ, ಈ ಚಿಕ್ಕ ಚಿಕ್ಕ ಮಕ್ಕಳು ಭಾಷಣ ಹಾಗೂ ನೃತ್ಯ ನಾಟಕ ಅದ್ದೂರಿಯಾಗಿ ಮಾಡಿದರು. ಇಂತಹ ಸಂತೋಷ ಸುದ್ದಿ ಈ ಊರಲ್ಲಿ ನಡೆಯಿತು. ವರದಿ ವಿನೋದ್ ಕಪ್ತೆ. ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಚೇತಕ್ ಟಿವಿ. ಇಲ್ಲಿ ಸೇರಿದಂತ ನನ್ನ ಗುರು ಹಿರಿಯರೇ ಹಾಗೂ ನನ್ನ ಸಮಾಜದ ಬಾಂಧವರಿಗೆ, ನಿಮಗೆಲ್ಲ ಅಣ್ಣ ಬಹುಸಾಟಿ ಇವರ 104ನೇ ಜಯಂತಿಗೆ ಆಗಮಿಸಿದ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಹೆಸರು ಪ್ರವೀಣ್ ಹಸ್ತೆ. ಬುದ್ಧ, ಬಸವ, ಅಂಬೇಡ್ಕರ್ ಹೀಗೆ ಹಲವಾರು ಮಹಾತ್ಮರ ಸಾಲಿನಲ್ಲಿ ಸೇರಿರುವಂಥ ಇವಾಗೆಲ್ಲ ಸುಧಾರಕ ಅಣ್ಣ ಬಹುಸಾಟಿ ಇವರ ಬಗ್ಗೆ ನಾನು ಎರಡು ಮಾತು ಹೇಳಲು ಬಯಸುತ್ತೇನೆ. ಇವರು 1 ಆಗಸ್ಟ್ 1920 ಸಾಂಗ್ಲಿ ಜಿಲ್ಲೆಯ ವಾಟಿಗಾಂವದಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ತುಕಾರಾಮ್ ಬಾವರಾವ್ ಸಾಠೆ. ತಾಯಿ ಬಾಬುಬಾಯಿ. ಜಾತಿ ವ್ಯವಸ್ಥೆ, ಬಡತನ, ಭೇದ ಭಾವದಿಂದ ಇವರಿಗೆ ಶಿಕ್ಷಣ ಕಠಿಣವಾಯಿತು. ಇವರು ಕೇವಲ 1 ಜನ ಮಾತ್ರ ಶಾಲೆಗೆ ಹೋಗಿದ್ರು. ಇವರಿಗೆ ಜೀವನದಲ್ಲಿ ಹಲವಾರು ಸಂಘರ್ಷ ಮಾಡಬೇಕಾಗಿತ್ತು. ಇವರು ಅನೇಕ ನೀತಿ ಕಥೆ, ಕಾದಂಬರಿಗಳು, ಲಾವಣಿ ಗೀತೆ, ಪುರಾಣಗಳನ್ನು ಬರೆದು ಮರಾಠಿ ಸಾಹಿತ್ಯದಲ್ಲಿ ತನ್ನ ಹೆಸರು ಮಾಡಿದರು. ರಷ್ಯಾದಲ್ಲಿ ಪ್ರಥಮ ಬಾರಿಗೆ ಛತ್ರಪತಿ ಶಿವಾಜಿ ಅವರ ಪವಾಡ ಹಾಡಿದ ಪ್ರಥಮ ವ್ಯಕ್ತಿ ಆಗಿದ್ದಾರೆ. ಅಂಬೇಡ್ಕರ್ ಗೀತೆ ದಲಿತರ ಸಲುವಾಗಿಗೋಸ್ಕರ ತನ್ನ ಎಲ್ಲ ಪರಿವಾರಗಳನ್ನು ಕಳೆದುಕೊಂಡರು. ಈ ಗೀತೆ ಬಹಳ ಪ್ರಸಿದ್ಧವಾಯಿತು. ಈ ಗೀತೆಗೆ ಫಕೀರಂಬ ಕಾದಂಬರಿಗೆ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ಸಿಕ್ಕಿತು. ಈ ಗೀತೆಗೆ social reformer and political leader. He was popularly Baba Saheb Ambedkar. He was born on 14 April 1891 in Mhow, Madhya Pradesh. His father's name was Ramji Malloji Sappal. His mother's name was Bhima Bai. Dr. Bhimrao Ambedkar was the Minister of Independent India and he is also known as Father of Indian Constitution. Such a great leader was died on 6th December 1956. Dr. Bhimrao Ambedkar is a great source of inspiration for all of us. Jai Hind, Jai Bhim.